Amen.
علينا إنك أنت التواب الرحيم اللهم اختم أمورنا بالخير والسعادة آمين برحمتك يا أرحم الراحمين صلى الله تعالى وسلم على سيدنا محمد سبحان ربك رب العزة عما يصفون وسلام على المرسلين الحمد لله رب العالمين والصلاة والسلام على أشرف الأنبياء والمرسلين وعلى آله وصحبه أجمعين رب اشرح لي صدري ويسر لي أمري واحلل عقدة من لساني يفقهوا قولي. ಆತ್ಮೀಯರೇ, ಅನುಗ್ರಹ ಎಜುಕೇಷನ್ ಟ್ರಸ್ಟ್ ಕಳೆದ 15 ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಸೇವಾ ರಂಗಗಳಲ್ಲಿ ತೊಡಗಿಸಿಕೊಂಡು ಬೆಳ್ತಂಗಡಿ ಭಾಗದಲ್ಲಿ ಅನುಗ್ರಹ ಟ್ರೈನಿಂಗ್ ಕಾಲೇಜು, ಅನುಗ್ರಹ ಬುಕ್ಸ್ ಕಂಪನಿ, ಅದೇ ರೀತಿ ಅನುಗ್ರಹ ಜನಸೇವಾ ಕೇಂದ್ರದ ಮುಂತಾದ ಸೇವೆಗಳನ್ನು ಕಳೆದ 12 ವರ್ಷಗಳಿಂದ ನೀಡುತ್ತಾ ಬಂದು ಇದೀಗ ಮುಡಿಪು ಜಂಕ್ಷನ್ನಲ್ಲಿ ಕಳೆದ 6 ತಿಂಗಳಿಂದ ಅನುಗ್ರಹ ಬುಕ್ ಹೌಸನ್ನು ತೆರೆದಿದ್ದು, ಇದೀಗ ಎಲ್ಲರ ಬಹು ಬೇಡಿಕೆಯಂತೆ ನಾವು ಅನುಗ್ರಹ ತರಬೇತಿ ಕೇಂದ್ರವನ್ನು, ಟ್ರೈನಿಂಗ್ ಕಾಲೇಜನ್ನು ಇಲ್ಲಿ ತೆರೆಯಬೇಕು ಎನ್ನುವಂಥ ಉದ್ದೇಶದಲ್ಲಿ ಇವತ್ತು ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇದೀಗ SK ಟವರ್ ಅಂದರೆ ಅಬ್ದುಲ್ ಖಾದರ್ ಹಾಜಿ ಅವರ ಮಾಲಕತ್ವದ ಈ ಒಂದು SK ಟವರ್ನಲ್ಲಿ ಪ್ರಥಮ ಮಹಡಿಯಲ್ಲಿ ಆಗಿರ್ತದೆ ನಮ್ಮ ಕಾಲೇಜು ಮತ್ತು ಜನಸೇವಾ ಕೇಂದ್ರ ಎರಡೂ ಕೂಡ ಕಾರ್ಯಾರಂಭಗೊಳ್ಳಲಿಕ್ಕಿದೆ. ನಾವು ತಾಂತ್ರಿಕ ಮತ್ತು ವೃತ್ತಿಪರ ಕೌಶಲ್ಯ ತರಬೇತಿಗಳ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಲಿದ್ದೇವೆ. ಈ ತರಬೇತಿಯಲ್ಲಿ 2 ವರ್ಷಗಳ ಡಿಪ್ಲೊಮಾ ಕೋರ್ಸ್ಗಳಾದಂತಹ AC ಮೆಕ್ಯಾನಿಕ್, ಆಟೋಮೊಬೈಲ್ಸ್, ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, ಅದೇ ರೀತಿ ಟೀಚರ್ಸ್ ಟ್ರೈನಿಂಗ್, ಇಷ್ಟು ಕೋರ್ಸ್ಗಳನ್ನು ನಾವು ಇಲ್ಲಿ ತರಬೇತಿಯನ್ನು ನೀಡಲಿಕ್ಕಿದ್ದೇವೆ. ಅದೇ ರೀತಿ ಈ ರೀತಿಯ ಒಂದು ತಾಂತ್ರಿಕ ತರಬೇತಿ, ಕೌಶಲ್ಯ ತರಬೇತಿಯನ್ನು ಪ್ರಾರಂಭಿಸಬೇಕು ಅಂತಾದರೆ ಈ ಭಾಗದಲ್ಲಿ ನಾವು ವ್ಯಾಪಕ ಪ್ರಚಾರವನ್ನು ಕೂಡ ಮಾಡಬೇಕಾಗಿರ್ತದೆ. ದಾಖಲಾತಿ ಪ್ರಕ್ರಿಯೆಯ ಪ್ರಾರಂಭಿಕ ಹಂತವಾಗಿ ಇವತ್ತು ನಾವು ಕಚೇರಿಯನ್ನು ಮಾತ್ರ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇನ್ಶಾ ಅಲ್ಲಾ ಜೂನ್ನಲ್ಲಿ ನಾವು ಅಡ್ಮಿಷನ್ ಪ್ರಕ್ರಿಯೆಯನ್ನೆಲ್ಲ ಪೂರ್ಣಗೊಳಿಸಿ ಇನ್ಶಾ ಅಲ್ಲಾ ಒಂದು ತರಬೇತಿ ಕೇಂದ್ರವನ್ನೇ ಇಲ್ಲಿ ಕಾಲೇಜು ಪ್ರಾರಂಭವಾಗಲಿಕ್ಕಿದೆ. ಇನ್ಶಾ ಅಲ್ಲಾ ಜನಸೇವಾ ಕೇಂದ್ರ ಇವತ್ತಿನಿಂದ ಕಾರ್ಯಾರಂಭಗೊಂಡು ನಾಳೆಯಿಂದ ಅದು ಚಾಲನೆಗೊಳ್ಳಲಿಕ್ಕಿದೆ. ಎಲ್ಲರ ಸಹಕಾರವನ್ನು ನಾನು ಅಪೇಕ್ಷಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸೈಯದ್ ಮುಸ್ತಾಕ್ ರಹಮಾನ್ ಚಟ್ಟಕಲ್ ತಂಗಲ್ ಉಸ್ತಾದ್ ನಮ್ಮೆಲ್ಲರ ಉಪಸ್ಥಿತಿ ದುಆಶೀರ್ವಚನವನ್ನು ನೀಡಿದ್ದಾರೆ. ಇವರಿಗೆ ನಮ್ಮೆಲ್ಲರ ಈ ಒಂದು ಅನುಗ್ರಹ ಸಂಸ್ಥೆಯ ಅಧ್ಯಕ್ಷರಾದಂತಹ ತಲ್ಹತ್ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಪರಿಚಯವಾಗಿರುವಂತಹ ಫಾತುರ್ ಉಸ್ತಾದ್ ಎಂದೇ ಗೌರವಾನ್ವಿತವಾಗಿ ಕರೆಯಲ್ಪಡುವಂತಹ ಫಾತುರ್ ಉಸ್ತಾದ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಡೈರೆಕ್ಟರ್ ಆಗಿರುವಂತಹ ತೌಸೀಫ್ ಅವರು ಹೂಗುಚ್ಛ ನೀಡಿ ಅವರಿಗೆ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾರೆ. ನಮ್ಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಅಶ್ರಫ್ ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಅನುಗ್ರಹ ಬುಕ್ ಸ್ಟಾಲ್ನ ಸಿದ್ದಿಕ್ ಉಸ್ತಾದ್ ಅವರು ಹೂಗುಚ್ಛ ಕೊಟ್ಟು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸಾಂಬಾರು ತೋಟ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಹಾಜಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಮಿತ್ರರಾಗಿರುವಂತಹ ಮುಡಿಪಿನ ಖಾದರ್ ಅವರು ಬಂದು ಹೂಗುಚ್ಛ ಕೊಟ್ಟು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಟ್ರೈನಿಂಗ್ ಕಾಲೇಜು ಬೆಳ್ತಂಗಡಿ, ಅನುಗ್ರಹ ಟ್ರೈನಿಂಗ್ ಅದೇ ರೀತಿ ಅನುಗ್ರಹ ಟ್ರೈನಿಂಗ್ ಕಾಲೇಜು ಮುಡಿಪು, ಅನುಗ್ರಹ ಜನಸೇವಾ ಕೇಂದ್ರ ಮುಡಿಪು, ಅನುಗ್ರಹ ಜನಸೇವಾ ಕೇಂದ್ರ ಬೆಳ್ತಂಗಡಿ, ಅನುಗ್ರಹ ಬುಕ್ ಕಂಪನಿ ಬೆಳ್ತಂಗಡಿ, ಅದೇ ರೀತಿ ಅನುಗ್ರಹ ಬುಕ್ ಹೌಸ್ ಮುಡಿಪು, ಇಷ್ಟು ಸಂಸ್ಥೆಗಳು ಪ್ರಾರಂಭಗೊಂಡಿದೆ. ಇನ್ಶಾ ಅಲ್ಲಾ ಇದೆಲ್ಲದರ ವಿಜಯಕ್ಕಾಗಿ ತಾವೆಲ್ಲರೂ ಅಲ್ಲಾಹನಲ್ಲಿ ಪ್ರಾರ್ಥಿಸಬೇಕೆನ್ನುವಂತಹ ಒಂದು ಮನವಿಯನ್ನು ಮಾಡುತ್ತಾ ಸಂಪೂರ್ಣ ಸಹಕಾರ ಎಲ್ಲರೂ ನೀಡಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಕೊಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಾವು ಮುಂದಿನ ಕಾರ್ಯಕ್ರಮ ನಮ್ಮ 2 ಕಚೇರಿಗಳನ್ನು ಉದ್ಘಾಟನೆ ಮಾಡುವುದು. ಗೌರವಾನ್ವಿತ ಎಲ್ಲ ಅತಿಥಿಗಳು ಬಂದು ಸಹಕರಿಸಬೇಕು.
اللهم إنا نسألك بحق الفاطمة المعظمة والسبيل البصاني أن تفتح لنا كل خير وأن تتفضل علينا بكل خير وأن تجعلنا من أهل الخير وأن تعاملنا يا مولانا معاملتك لأهل الخير وأن تحفظنا في ديننا وأنفسنا وأولادنا وأحبابنا وأمرنا هذا من كل فتنة وبؤس وسهل وعين وشدة وضيق وأن تبارك لنا في كل أمورنا خاصة في أمرنا هذا بركة ضامة وما بارك على عبادك الصالحين اللهم اغفر للمؤمنين والمؤمنات والمسلمين والمسلمات اللهم اختم أمورنا بالخير والسعادة آمين برحمتك يا أرحم الراحمين صلى الله تعالى وسلم على سيدنا محمد سبحان ربك رب العزة صلى الله على سيدنا محمد صلى الله عليه وسلم. السلام عليكم ورحمة الله وبركاته. അനുഗ്രഹ ട്രെയിനിങ് കോളേജ് മുടിപ്പ് ഈ സംരംഭത്തിന് എല്ലാവിധ ആശംസകളും അറിയിക്കുന്നു. ഇൽമ് വിജ്ഞാനം ഈ ലോകത്തിൻ്റെയും മനുഷ്യൻ്റെയും നിലനിൽപ്പിന് വളരെ അത്യാവശ്യമായ ഒരു കാലഘട്ടത്തിലാണ് നമ്മളുള്ളത്. ഓരോ വർഷവും കഴിയുന്നതിനനുസരിച്ച് നമ്മുടെ നാട് പുരോഗമിച്ച് വരികയാണ്. അപ്പോൾ അതിന് വിജ്ഞാനം ഏറ്റവും പ്രധാനമാണ്. എല്ലാ നിലക്കും ഈ സംരംഭം അള്ളാഹു വിജയിപ്പിക്കട്ടെ. എല്ലാവിധ ആശംസകളും അറിയിക്കുന്നു. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹಾಗೆ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮೊಹಮ್ಮದ್ ತೌಸೀಫ್ ಅಂತ. ಅನುಗ್ರಹ ಎಜುಕೇಷನ್ ಟ್ರಸ್ಟ್ ಇದರ ಟ್ರೈನಿಂಗ್ ಕಾಲೇಜ್ ಇದರ ಡೈರೆಕ್ಟರ್ ಆಗಿದ್ದೀನಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಅನ್ನುವಂಥದ್ದು ರೂರಲ್ ಏರಿಯಾದಲ್ಲಿ, ಎಸ್ಪೆಷಲಿ ರೂರಲ್ ಏರಿಯಾದಲ್ಲಿ ಯಾರು ಸ್ಕಿಲ್ಡ್ ಸ್ಟೂಡೆಂಟ್ಸ್ ಇರ್ತಾರೆ ಅವರಿಗೆ ಯಾರಿಗೆಲ್ಲ ಜಾಬ್ಗೋಸ್ಕರ ಅವರು ಯಾಕೆ ಲ್ಯಾಕ್ ಆಗ್ತಾರೆ ಅಂತ ಹೇಳಿದರೆ ಅವ್ರ ಹತ್ರ ಪರ್ಸ್ನಲ್ ಸ್ಕಿಲ್ ಇರೋದಿಲ್ಲ. ಯಾವುದೇ ವೊಕೇಶನಲ್ ಇರ್ಬೋದು, ಇಲ್ಲ ಅಂತಂದರೆ ಟೆಕ್ನಿಕಲ್ ಆಗಿರ್ಬೋದು, ಇಂತಹ ಸಬ್ಜೆಕ್ಟ್ಗಳನ್ನಾಗಿರುತ್ತೆ ನಾವು ಕೊಡುವಂಥದ್ದು. ನಮ್ಮ ಈ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಆಲ್ರೆಡಿ 12 ವರ್ಷದಿಂದ ಬೆಳ್ತಂಗಡಿಯಲ್ಲಿ ಕಾರ್ಯಾಚರಿಸುತ್ತಿದ್ದು, ಅದರ ಜೊತೆಗೆ ನಾವು ಸೇವಾ ಕೇಂದ್ರ ಕೂಡ ನಡೆಸ್ತಾ ಇದ್ದೇವೆ. ಗವರ್ಮೆಂಟ್ ಕಡೆಯಿಂದ ಸಿಗುವಂತಹ ಎಲ್ಲ ರೀತಿಯ ಫೆಸಿಲಿಟಿ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಸ್ಟೂಡೆಂಟ್ ರಿಲೇಟೆಡ್ ಇರ್ಬೋದು, ಇಲ್ಲ ಡಾಕ್ಯುಮೆಂಟೇಷನ್ ರಿಲೇಟೆಡ್ ಇರ್ಬೋದು, ಇದರ ಆಫೀಸ್ ಕೂಡ ಆಲ್ರೆಡಿ ಬೆಳ್ತಂಗಡಿಯಲ್ಲಿ ಕಾರ್ಯಾಚರಿಸುತ್ತಿತ್ತು. ಈಗ ಅದೇ ಆಫೀಸ್ ನಾವು ಮುಡಿಪಲ್ಲಿ ಕೂಡ ಅದನ್ನು ಇನಾಗ್ರೇಟ್ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ಇದರಲ್ಲಿ ನಾವು ಪ್ರೊವೈಡ್ ಮಾಡುತ್ತಾ ಇರುವಂಥದ್ದು 5 ಸಬ್ಜೆಕ್ಟ್ ಆಗಿರುತ್ತೆ. ನಾವು ಸ್ಟೂಡೆಂಟಿಗೆ ಕೊಡ್ತಾ ಇರುವಂಥದ್ದು ಈ 5 ಸಬ್ಜೆಕ್ಟ್. ಫಸ್ಟ್ ಒನ್ ಇಸ್ ದ ಅಡ್ವಾನ್ಸ್ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಆ್ಯಂಡ್ ಮೆಕ್ಯಾನಿಕಲ್, ಅಡ್ವಾನ್ಸ್ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್, ಅಡ್ವಾನ್ಸ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸಸ್, ಆಸ್ ವೆಲ್ ಆಸ್ ಅಡ್ವಾನ್ಸ್ ಡಿಪ್ಲೊಮಾ ಇನ್ ಟೀಚರ್ಸ್ ಟ್ರೈನಿಂಗ್, ಅಡ್ವಾನ್ಸ್ ಡಿಪ್ಲೊಮಾ ಇನ್ AC ಆ್ಯಂಡ್ ರೆಫ್ರಿಜರೇಟರ್. ಈ 5 ಕೋರ್ಸ್ ನಾವು ಪ್ರಾಕ್ಟಿಕಲ್ ಆಗಿ ಸ್ಟೂಡೆಂಟ್ಸನ್ನು ಇದರಲ್ಲಿ ಎಲಿಜಿಬಿಲಿಟಿ, ಕೆಲವೊಂದು ಕಡೆ ನೀವು ನೋಡಿರ್ಬೋದು SSLC ಫೇಲ್ ಆಗಿರ್ತಾರೆ, ದೇ ಆರ್ ನಾಟ್ ಎಲಿಜಿಬಲ್ ಟು ಕಂಪ್ಲೀಟ್ ದೇರ್ ITI ಇರ್ಬೋದು, ಡಿಪ್ಲೊಮೊ ಇರ್ಬೋದು. ಬಟ್ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇಂಡಿಯನ್ ಟೆಕ್ನಿಕಲ್ ಎಜುಕೇಷನ್ ಸೊಸೈಟಿ ಇದರಲ್ಲಿ ರಿಜಿಸ್ಟರ್ ಆಗಿರುವಂಥದ್ದಾಗಿರುತ್ತೆ. ಇದರಲ್ಲಿ SSLC ಫೇಲ್ ಆಗಿದ್ದರೂ ಕೂಡ ಅಂಥ ಸ್ಟೂಡೆಂಟ್ಸ್ಗೆ ನಾವು SSLC ಪಾಸ್ ಆಗೋ ರೀತಿ ಅಪ್ರೋಚ್ ಮಾಡ್ತೀವಿ. ಅದರ ಜೊತೆ ನಾವು ಈ ವೊಕೇಶನಲ್ ಟ್ರೈನಿಂಗ್ 2 ಇಯರ್ಸ್ ಇದು ಕೊಟ್ಬಿಟ್ಟು ಅವ್ರನ್ನ ಒಂದು ಜಾಬ್ ಸ್ಕಿಲ್ಡ್ ಲೇಬರ್ ಥರ ಕ್ರಿಯೇಟ್ ಮಾಡಿ ಅವರನ್ನು ನಾವು ಜಾಬ್ ಓರಿಯೆಂಟೆಡ್ ಆರ್ ಜಾಬ್ ಹೋಲ್ಡರ್ ಪರ್ಸನ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೋದು ಯಾವ ರೀತಿ ಜಾಬನ್ನು ನಾವು 100% ಅವರಿಗೆ ಜಾಬ್ ಅಸಿಸ್ಟ್ ಮಾಡ್ತೀವಿ. ಹಲವಾರು ರೀತಿಯಾದಂತಹ ನಿಮಗೆ ಕೈಗಾರಿಕಾ ಕ್ಷೇತ್ರಗಳಿರ್ಬೋದು,
ನಾವು ಯಾವ ಟ್ರೈನಿಂಗ್ ಕೊಡ್ತೀವೋ ಇದರ ಅಂಡರಲ್ಲಿ ಬರುವಂಥದ್ದು. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂತಹ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ಲೇಸ್ಮೆಂಟ್ಗೆ ರಿಲೇಟೆಡ್ ಎಲ್ಲವನ್ನು ಕೂಡ ನಾವು ಸ್ಟೂಡೆಂಟಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದು 2 ಇಯರ್ಸ್ ಕೋರ್ಸಸ್ ಆಗಿರುತ್ತೆ. ಇದರಲ್ಲಿ ಅವರು ಉದ್ಯೋಗಿಗಳು ಕೂಡ ಆಗ್ಬೋದು, ಇಲ್ಲ ಅಂತಂದರೆ ಕಂಪನೀಸ್ಗೂ ಕೂಡ ಯಾವುದೇ ರೀತಿಯಾದಂಥ ಖಾಸಗಿ ಕ್ಷೇತ್ರಕ್ಕೆ ಹೋಗಿ ಕೂಡ ಅವ್ರಿಗೆ ಅವರ ವೃತ್ತಿ ಜೀವನವನ್ನು ಮುನ್ನಡೆಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನದಾಗಿ ನಮ್ಮ ಅಪ್ಡೇಟ್ಗಳನ್ನು ನಮ್ಮ ಇನ್ಸ್ಟಿಟ್ಯೂಷನ್ನ ಅನುಗ್ರಹ ಎಜುಕೇಷನ್ ಟ್ರಸ್ಟ್ ಇದರ MD ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ತೊಲ್ಲತ್ ಅವರು ಮಾತಾಡಲಿಕ್ಕಿದ್ದಾರೆ. ಅನುಗ್ರಹ ಎಜುಕೇಷನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದು ಸುಮಾರು 2014ರಿಂದ ನಮ್ಮದು ಬೆಳ್ತಂಗಡಿಯಲ್ಲಿ ಕಾರ್ಯಾಚರಿಸ್ತಿದೆ. ಇದರ ಅಂಡರಲ್ಲಿ ನಮ್ಮದು ಅನುಗ್ರಹ ಟ್ರೈನಿಂಗ್ ಕಾಲೇಜು, ಅನುಗ್ರಹ ಸ್ಕೂಲ್ ಬುಕ್ ಕಂಪನಿ ಮತ್ತು ಅನುಗ್ರಹ ಜನಸೇವಾ ಕೇಂದ್ರವನ್ನು 3 ವಿಭಾಗದಲ್ಲಿ ನಮ್ಮದು ಬೇರೆ ಬೇರೆ ರೀತಿಯಲ್ಲಿ ನಾವು ಸೇವೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದರಲ್ಲಿ ಮೊದಲನೇದಾಗಿ ಅನುಗ್ರಹ ಟ್ರೈನಿಂಗ್ ಕಾಲೇಜಲ್ಲಿ ನಾವು ವೃತ್ತಿಪರ ತರಬೇತಿಗಳು, ಅಂದರೆ ಈಗ ಫಾರ್ ಎಕ್ಸಾಂಪಲ್ ITI ರಿಲೇಟೆಡ್ ಕೋರ್ಸು, ಡಿಪ್ಲೊಮಾ ರಿಲೇಟೆಡ್ ಕೋರ್ಸು, NCVT ಅಂದರೆ ಈಕ್ವಲ್ ಟು ಪ್ಲಸ್ PUCಗೆ ಸಮಾನವಾದಂಥ ಕೋರ್ಸ್ಗಳಲ್ಲಿ ಅಂದರೆ ಎಲಿಜಿಬಲ್ ಆಗದೇ ಇರುವವರು, PUCಯಲ್ಲಿ ಅಥವಾ 10th ಫೈಲ್ ಆದವರಿಗೆ ಯಾವುದೇ ಅವಕಾಶ ವಂಚಿತರಾಗಿ ಬೇರೆ ಬೇರೆ ಅಂದರೆ ಡ್ರೆಸ್ ಅಂಗಡಿಯಲ್ಲಿ ಆಗಲಿ ಅಥವಾ ಬೇಕರಿಯಲ್ಲಿ ಬೇರೆ ಬೇರೆ ಇದರಲ್ಲಿ ಅವರು ಸೇವೆಯನ್ನು ಸಲ್ಲಿಸಲಿಕ್ಕೆ ಹೋಗ್ತಾರೆ. ಅವರಿಗೆ ಒಂದು ನಾವೇ ಕೌಶಲ್ಯ ತರಬೇತಿಯನ್ನು ನೀಡಿ ಅವರನ್ನು ಒಂದು ಉದ್ಯೋಗಿಗಳನ್ನಾಗಿ ಮಾಡುವಂಥ ಒಂದು ಮೂಲ ದೃಷ್ಟಿಯನ್ನು ಇಟ್ಕೊಂಡು ನಾವು ನಮ್ಮ ಸಂಸ್ಥೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಈಗಾಗಲೇ ಕಳೆದ 15 ವರ್ಷದಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಲಿತವರು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. AC ರಿಲೇಟೆಡ್ ಅಂದರೆ AC ಮತ್ತು ರೆಫ್ರಿಜರೇಟರ್ ಕೋರ್ಸ್ ಕಂಪ್ಲೀಟ್ ಮಾಡಿದವರು ಈ ಥರ ಸ್ಟಾರ್ ಕಂಪ್ನಿಗಳಂತ AC ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು 6 ಕೋರ್ಸ್ಗಳಿದೆ. ಈಗ ಇಲ್ಲಿ ನಾವು 5 ಕೋರ್ಸ್ಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರಲ್ಲಿ AC ಮತ್ತು ರೆಫ್ರಿಜರೇಟರ್ ಮೆಕ್ಯಾನಿಕಲ್, ಆಟೋಮೊಬೈಲ್ ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸು ಮತ್ತು ಟೀಚರ್ಸ್ ಟ್ರೈನಿಂಗ್ ಮತ್ತು ಫ್ಯಾಷನ್ ಡಿಸೈನಿಂಗ್. ಇದನ್ನು ನಾವೀಗ ಮುಡಿಪು ಜಂಕ್ಷನಲ್ಲಿ ನಾವೀಗ SK ಟವರಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಅಡ್ಮಿಷನ್ ಇವತ್ತಿಂದ ಚಾಲನೆ ಮಾಡ್ತಾ ಇದ್ದೇವೆ. ಮುಂದಿನ ಜೂನ್ವರೆಗೂ ನಾವು ಅಡ್ಮಿಷನ್ಗೆ ಅವಕಾಶ ಇದೆ. ಇದರಲ್ಲಿ ಯಾರಾದರೂ PUCಯಲ್ಲಿ ಫೈಲ್ ಆಗಿದ್ದವ್ರಿಗೆ, ಪಾಸ್ ಆದವ್ರಿಗೆ ಅವಕಾಶ ಇದೆ. SLCಯಲ್ಲಿ ಪಾಸ್ ಮತ್ತು ಫೈಲ್ ಆದವ್ರಿಗೆ ಅವಕಾಶ ಇದೆ. ಈ ಥರ ಯಾವುದೇ ವಿದ್ಯಾಭ್ಯಾಸ ಮಾಡಿ ಉದ್ಯೋಗದಲ್ಲಿ ವಂಚಿತರಾದವರು ನಮ್ಮಲ್ಲಿ ಕೋರ್ಸ್ ಮಾಡಿ ನಾವು ಉದ್ಯೋಗಕ್ಕೆ ನಾವು ಪ್ರೋತ್ಸಾಹ ನೀಡ್ತೇವೆ. ನಮ್ಮಲ್ಲಿ ಈಗಾಗಲೇ ನಾವು ಸ್ಕೂಲ್ ಬುಕ್ ಕಂಪ್ನಿಯನ್ನು ಈಗಾಗಲೇ ನಾವು ಪ್ರಾರಂಭಿಸ್ತಾ ಇದ್ದೇವೆ ಪಕ್ಕದ ಬಿಲ್ಡಿಂಗಲ್ಲಿ PK ಟವರಲ್ಲಿ. ಅದರದ್ದು ಡೈರೆಕ್ಟರ್ ಇವರು. ಹಾಗೂ ನಮ್ಮ ಈ ಸಂಸ್ಥೆಯಲ್ಲಿ ನಮಗೆ ಈಗಾಗಲೇ ತೌಸೀಫ್ ಕಕ್ಕಿಂಜೆ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಖಾದರ್ ನಾವ್ರು ಅಂತ ಇವರು ನಮ್ಮ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಎಲ್ಲ ಇಲ್ಲಿ ಪರಿಸರದ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಅಡ್ಮಿಷನ್ಗೆ ನಾವು ಆಹ್ವಾನವನ್ನು ಇವತ್ತಿಂದ ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಅನುಗ್ರಹ ಜನಸೇವಾ ಕೇಂದ್ರಗಳಲ್ಲಿ ಬೆಳ್ತಂಗಡಿಯಲ್ಲಿದೆ. ಅದೇ ರೀತಿ ಈಗ ಪ್ರಾರಂಭಗೊಳ್ಳಲಿರುವಂತಹ ಮುಡಿಪು ಸೆಂಟರ್ನಲ್ಲಿ ವಿವಿಧ ಸರ್ಕಾರದ ಯೋಜನೆಗಳ ಅಪ್ಲಿಕೇಶನ್ ಸೌಲಭ್ಯವನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ. ಅಂದರೆ ಮುಖ್ಯವಾಗಿ ಆನ್ಲೈನ್ ಸೆಂಟರ್ನಲ್ಲಿ ನಡೆಯುವಂಥ ಯಾವುದೆಲ್ಲ ಯೋಜನೆಗಳಿದೆ, ಉದಾಹರಣೆಗೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಸೇವೆಗಳು, ರೇಷನ್ ಕಾರ್ಡ್ ಸೇವೆಗಳು, ಪಾಸ್ಪೋರ್ಟ್ ಸೇವೆಗಳು, ಜೀವನ್ ಪ್ರಮಾಣ್ ಲೈಫ್ ಸರ್ಟಿಫಿಕೇಟ್, ಕಟ್ಟಡ ಮತ್ತು ಇತರ ಕಾರ್ಮಿಕರ ಕಾರ್ಡ್ ಮತ್ತು ಸ್ಕಾಲರ್ಶಿಪ್ ಮತ್ತು ಇತರ ಸೌಲಭ್ಯಗಳು, ವೋಟರ್ ID ಸೇವೆಗಳು, ಸ್ಕಾಲರ್ಶಿಪ್ ಸೇವೆಗಳು, ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ವೇತನ ಯೋಜನೆ ನೋಂದಾವಣಿ, ಅಂಗವಿಕಲರ ಮಾಸಾಸನ ಯೋಜನೆ, ಅದೇ ರೀತಿ ಅಂಗವಿಕಲರ ಉಚಿತ ಬಸ್ ಪಾಸಿಗೆ ಸೌಲಭ್ಯ, ವಿಧವಾ ವೇತನ ಯೋಜನೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸೇವೆಗಳು, ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಸೇವೆಗಳು, ಹಿರಿಯ ನಾಗರಿಕರ ಕಾರ್ಡ್, RTC ಪ್ರಿಂಟ್, ಪಾನ್ ಕಾರ್ಡ್ ಸೇವೆಗಳು ಮುಂತಾದ ಹಲವಾರು ಸೇವೆಗಳ ಜೊತೆಗೇನೆ ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸರ್ಕಾರದ ವಿವಿಧ ಯಾವುದೆಲ್ಲ ಯೋಜನೆಗಳಿದೆ ಅವುಗಳೆಲ್ಲದ ಮಾಹಿತಿ ಮತ್ತು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ನಾವು ಅನುಗ್ರಹ ಜನಸೇವಾ ಕೇಂದ್ರದಲ್ಲಿ ಪ್ರಾರಂಭಿಸಲಿಕ್ಕಿದ್ದೇವೆ ಎನ್ನುವಂಥ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ.